ತೊಡಗಿಸಿಕೊಂಡಿದ್ದೇನೆ ಎನ್ನುವ ಹಾಗೆ ಲೋಕವೇ ಕೊಂಡಾಡುವಂತಹ ಮಾತು. ಹಾಗಾಗಿ ಶ್ರೀ ಹರಿಯಾದಂತಹ ನಾನು ಭಗವಂತ ಎನ್ನುವಂತಹ ನೆಲೆಯಿಂದ ಅದೇ ದಾರಿಯಲ್ಲಿ ಸಾಗಿಕೊಂಡು ಬಂದವನು ನಾನಾಗಿದ್ದೇನೆ. ಈ ಪ್ರಪಂಚದಲ್ಲಿ ಅಧರ್ಮ ಎಂಬುದು ನಶಿಸುವಂತಹ ಕಾಲಕ್ಕೆ ಧರ್ಮವನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ಧರೆಯಲ್ಲಿ ನಾನಾ ಅವತಾರವನ್ನು ತಾಳಿಕೊಂಡು ಬಂದವನು ನಾನಾಗಿದ್ದೇನೆ. ಮಾತ್ರವಲ್ಲ, ಅಂಶಾವತಾರಿಯಾಗಿ ಇವಾಗ ಪೂರ್ಣಾವತಾರಿಯಾಗಿ ನಾನಿದ್ದೇನೆ. ಅದು ಹೇಗೆ? 8ರ ನಂಟಿನಲ್ಲಿ ವಸುದೇವ ದೇವಕಿಯರ ಕಂದನಾಗಿ ಹುಟ್ಟಿ ಈ ಲೋಕಮುಖದ ಬೆಳಕನ್ನು ಕಂಡುಕೊಂಡವನು ನಾನು, ಶ್ರೀಕೃಷ್ಣ ಎನ್ನುವಂತಹ ಅಪಿದಾರದಿಂದ. ಹಾಗಾಗಿ ತಿಳಿದವರು ಹೇಳಿದಂತಹ ಮಾತು ವಿದ್ಯಾವಿಹೀನ ಪಶುವಿಗೆ ಸಮಾನ ಎನ್ನುವ ಹಾಗೆ ನಮ್ಮ ಜೀವನ ಆ ರೀತಿ ಆಗಬಾರದು ಎನ್ನುವಂತಹ ಉದ್ದೇಶದಿಂದ ನಾನು ನನ್ನ ಅಣ್ಣ ಇಬ್ಬರೂ ಕೂಡ ಗುರುಗಳಾದಂತಹ ಸಾಂದೀಪನಿ ಮಹರ್ಷಿಗಳ ಆಶ್ರಮವನ್ನು ಸೇರಿಕೊಂಡೆವು. ಅಲ್ಲಿಯೇ ಇದ್ದು ಚೌಷಷ್ಠಿ ವಿದ್ಯೆಯನ್ನು ಆರ್ಜಿಸಿದ ಬಳಿಕ ಗುರುಗಳೇ ಹೇಳಿದಂತಹ ಮಾತು, ಇಲ್ಲಿದ್ದಂತಹ ನೀವು ವಿದ್ಯೆಯನ್ನು ಕಲ್ತಿದ್ದೀರಿ ಅನ್ನುವಲ್ಲಿಗೆ ಪರಿಪೂರ್ಣ ಅಂತ ಆಗಲಿಲ್ಲ, ಒಂದು ಹಂತದಲ್ಲಿ ಕಲ್ತಿದ್ದೀರಿ. ಈ ವಿದ್ಯೆ ಸಾಕು, ಆದಷ್ಟು ಬೇಗ ನೀವು ಮನೆಯನ್ನು ಸೇರಿಕೊಳ್ಳಬೇಕು ಎನ್ನುವ ಹಾಗೆ ಆ ಕಾಲಕ್ಕೆ ಗುರುಗಳ ಮುಖವನ್ನು ಗಮನಿಸಿದಂತಹ ನಾವು ಒಂದು ರೀತಿಯ ದುಃಖದ ಛಾಯೆ ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಆ ಕಾಲಕ್ಕೆ ಏನಾಯಿತು ಗುರುಗಳೇ, ಯಾಕೆ ಹೀಗೆ ಇರುವ ಹಾಗೆ ಕೇಳಿದಂತಹ ಕಾಲಕ್ಕೆ ಅವರೇ ಹೇಳಿದಂತಹ ಮಾತು, ನನಗೊಬ್ಬ ಮಗ ಇದ್ದ, ಪ್ರವಾಸ ಕ್ಷೇತ್ರಕ್ಕೆ ಸ್ಥಾನಕ್ಕೆಂದು ಹೋದಂತಹ ಆತ ಮರಳಿ ಹಿಂತಿರುಗಿ ಬರಲಿಲ್ಲ ಎನ್ನುವ ಹಾಗೆ. ಯಾಕೆ, ಎಲ್ಲಿ ಹೋದ, ಏನಾದ ಎನ್ನುವಂತಹ ವಿಚಾರವನ್ನು ಅರಿಯುವಂತಹ ಅವರು ದುಃಖಿಸುತ್ತಾ ಇದ್ರು. ಆ ಕಾಲಕ್ಕೆ ಗುರುಗಳಿಗೆ ಒಂದು ಮಾತನ್ನು ಕೊಟ್ಟೆ, ಗುರುಗಳೇ, ನಿಮ್ಮ ಮಗ ಎಲ್ಲೇ ಇದ್ದರೂ ಕೂಡ ಅವರನ್ನು ಗುರುದಕ್ಷಿಣೆಯ ಮುಖೇನವಾಗಿ ನಾನು ನಿಮ್ಮ ಪಾಲಿಗೆ ಒದಗಿಸಿಕೊಡುತ್ತೇನೆ ಎನ್ನುವ ಹಾಗೆ. ಹಾಗಾಗಿ ನೇರವಾಗಿ ಆ ಬಾಲಕ ಇದ್ದಂತಹ ಪ್ರವಾಸ ಕ್ಷೇತ್ರಕ್ಕೆ ಹೋದೆ. ಯಾವುದೇ ವಿಚಾರವೂ ಗೊತ್ತಾಗಲಿಲ್ಲ. ಅಲ್ಲಿಂದ ನೇರವಾಗಿ ವರ್ಣಲೋಕವನ್ನು ಸೇರಿಕೊಂಡೆ. ಆ ಕಾಲದಲ್ಲಿ ವರ್ಣನೆ ಹೇಳಿದಂತಹ ಮಾತು, ಈ ಪ್ರದೇಶವು ಪಂಚಜನ ಇರುವಂತಹ ರಾಕ್ಷಸನಿಗೆ ಒಳಪಟ್ಟಂತಹ ಪ್ರದೇಶ, ಅವನಲ್ಲೇ ವಿಚಾರಿಸಿದ್ರೆ ವಿಚಾರ ಏನು ಎಂಬುದು ಗೊತ್ತಾಗುತ್ತದೆ ಎನ್ನುವ ಹಾಗೆ. ಇಳಿದವು ಪಂಚಜನ ಇರುವಲ್ಲಿಗೆ, ಅವನನ್ನು ದಂಡಿಸಿದೆವು. ಆ ಕಾಲಕ್ಕೆ ಅವನೇ ಹೇಳಿದ, ಬಾಲಕ ಬಂದದ್ದು ಹೇಗೂ ಹೌದು, ಬಾಲಕನನ್ನು ನಾನೇ ಕೊಂದಿದ್ದೇನೆ, ಹಾಗಂತ ಅವನ ಆತ್ಮವನ್ನು ನಾನು ಇರಿಸಿಕೊಳ್ಳಲಿಲ್ಲ, ಮೃತ್ಯು ಮಾಲಿನಿ ಎನ್ನುವಂತಹ ಹೆಣ್ಣಿಗೆ ಮಾರಾಟ ಮಾಡಿದ್ದೇನೆ ಎನ್ನುವ ಹಾಗೆ. ಹಾಗಂತ ಆ ಹೆಣ್ಣಿದ್ದಲ್ಲಿ ನಾನು ನೇರವಾಗಿ ಹೋಗುವುದಕ್ಕಾಗ್ತದ? ಯಾರನ್ನಾದ್ರೂ ಒಬ್ಬರನ್ನು ಕಳುಹಿಸಿಕೊಡಬೇಕಾಗುತ್ತದೆ. ಎಲ್ಲಿದ್ದಾರೆ ನನ್ನ ಮಿತ್ರ? ಅಯ್ಯೋ, ನಿನ್ನ ಕರೆ ಆಗಲಿ ಅಂತ ಕಾಯ್ತಿದ್ದೀಯಾ? ಹೌದೌದು, ಮಧ್ಯ ಪ್ರವೇಶ ಮಾಡಬಾರ್ದು. ನಾನು ನಿನ್ನ ನಿರೀಕ್ಷೆಯಲ್ಲಿ ಇದ್ದವ. ಹೌದಾ? ಈಗ ನಿನಗೂ ಗೊತ್ತಿದ್ದಂತಹ ಮಾತು, ಗುರುಗಳಿಗೆ ಮಾತನ್ನು ಕೊಟ್ಟಿದ್ದೇನೆ. ದಕ್ಷಿಣೆ? ಹೌದು ಹೌದು. ಯಾವ ದಕ್ಷಿಣೆ? ಅವರೇ ಹೇಳಿದ್ದಾರಲ್ಲ, ಅವರ ಮಗನನ್ನೇ ಗುರುದಕ್ಷಿಣೆಯ ರೂಪದಲ್ಲಿ ನಾನು ಕೊಡುತ್ತೇನೆ ಎನ್ನುವ ಹಾಗೆ ಮಾತನ್ನು ಕೊಟ್ಟಿದ್ದೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕೋ ಬೇಡ? ನನ್ನ ಕರ್ತವ್ಯ. ಹೌದಾ? ನಿಜ. ಈಗ ವಿದ್ಯೆ ಎಂಬುದು ನಿರಂತರವಾಗಿ ಹರಿಯುವಂತಹ ನೀರಿನ ಹಾಗೆ. ಹೌದು. ವಿದ್ಯೆ ಎಂಬುದು ಕಲಿತು ಮುಗಿಯುವುದು ಅಂತ ಇಲ್ಲ. ಇಲ್ಲ ಇಲ್ಲ, ಇನ್ನಷ್ಟು ಕಲಿಯುವುದಕ್ಕೆ ಇರ್ತಾರೆ. ಖಂಡಿತ. ಬುದ್ಧಿಯ ವೃತ್ತಿಗಾಗಿ ಇರುವುದೇ ವಿದ್ಯೆ. ಹೌದು. ಹಾಗಂತ ವಿದ್ಯೆಯನ್ನು ಕಲಿತಿದ್ದೇವೆ. ನಿನಗೂ ಗೊತ್ತಿದ್ದ ಹಾಗೆ ಈಗಲೇ ಹೇಳಿದಂತಹ ಮಾತು, ಮೃತ್ಯು ಮಾಡಿರುವಂತಹ ಹೆಣ್ಣು, ಆಕೆಯ ಪುರವನ್ನು ನಾವು ಸೇರಿಕೊಳ್ಳಬೇಕಾಗ್ತದೆ. ಹೌದಾ? ಈಗ ನೇರವಾಗಿ ಅಲ್ಲಿಗೆ ಹೋಗುವುದಕ್ಕಾಗ್ತದ? ಅದು ಎಷ್ಟು ಸರಿಯಾಗಿ ಆಗುವುದಿಲ್ಲ ತಾನೇ? ನಮ್ಮ ಕಡೆಯಿಂದ ಯಾರನ್ನಾದ್ರೂ ಒಬ್ಬರನ್ನು ಕಳುಹಿಸಿಕೊಡು. ಹೌದು. ಈಗ ಸಂಸ್ಕಾರವಂತರಾದಂತಹ ನಮ್ಮ ಕ್ರಮ ಇರುವುದೇ ಹಾಗೆ. ಈಗ ನಿನ್ನನ್ನು ಬರಮಾಡಿಕೊಂಡದ್ದು ಯಾಕೆ? ನಿನ್ನನ್ನು ಕರೆಯಿಸಿದ್ದೇನೆ ಅದಕ್ಕೆ. ಹೌದಾ? ಯಾಕೆಂದ್ರೆ ನೀನು ನೇರವಾಗಿ ಅವರ ಪುರವನ್ನು ಪ್ರವೇಶ ಮಾಡಬೇಕು. ಸರಿ. ವಿಚಾರವನ್ನು ಮಂಡಿಸುವುದಕ್ಕೆ ಅವಕಾಶ ಉಂಟೋ ಇಲ್ಲವೋ ಎಂಬುದನ್ನು ನೀನು ಕೇಳಬೇಕು. ಹೇಗೆ ಹೋಗಿ ಬರಬಹುದಾ? ಅಯ್ಯೋ, ನೀನು ಹೇಳಿದ ಮೇಲೆ ಆಗುದಿಲ್ಲ ಎನ್ನುವಂತ ಮಾತು ಬರಲಿಲ್ಲ. ನೀನು ಹೋದ್ರೆ ನನಗೂ ಸಂತೋಷ. ವಿಚಾರ ಏನೆಂಬುದನ್ನು ನನ್ನಲ್ಲಿ ಸ್ವಲ್ಪ ತಿಳಿಸಬೇಕು. ಸರಿ. ಈತವನ್ನು ಹೇಗೂ ಕಳುಹಿಸಿಕೊಟ್ಟಾಗಿದೆ. ಅಲ್ಲಿಗೆ ಹೋಗಿ ಏನಾಗುತ್ತದೆ ಎನ್ನುವಂತಹ ನಿರೀಕ್ಷೆ.
ವೈವಸ್ವತಪುರವನ್ನು ಹಾಡುತ್ತಾ ಇದ್ದೇನೆ. ನನ್ನ ಹೆಸರೇ ಮೃತ್ಯುಮಾಲಿನಿ ಎನ್ನುವ ಹಾಗೆ ಸಭೆಯನ್ನು ಪ್ರವೇಶಿಸಿದ್ದೇನೆ. ಪ್ರವೇಶಿಸುವಾಗಲೇ ಮೃತ್ಯುಮಾಲಿನಿಗೆ ಜಯವಾಗಲಿ ಶುಭವಾಗಲಿ ಎನ್ನುವಂತಹ ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ಅದೆಷ್ಟೋ ಸಂತೋಷವಾಗುತ್ತಾ ಇದೆ. ನನ್ನ ಬಗ್ಗೆ ಹೇಳಿದ್ದೇನೆ. ನನಗೂ ಒಬ್ಬಳು ಮಗಳಿದ್ದಾಳೆ, ಅಸಿಕೆ ಎನ್ನುವ ಹಾಗೆ ಅವಳ ಹೆಸರು. ನಾಗ ಕನ್ನಿಕೆಯರಲ್ಲಿ ಬಲು ಸುಂದರಿ ಎನ್ನುವ ನೆಗತ್ತಿಗೆ ಪಾತ್ರಳಾಗಿದ್ದಾಳೆ. ಅಷ್ಟು ಮಾತ್ರವಲ್ಲ, ನೀವೊಂದು ಯೋಚಿಸಬಹುದು, ಇವರಿಗೆ ಸಂತಾನ ಹೇಗೆ ಹುಟ್ಟುತ್ತದೆ ಎನ್ನುವ ಹಾಗೆ. ಪುರುಷ ಪ್ರಧಾನವಾದಂತಹ ಈ ಪ್ರಪಂಚದಲ್ಲಿ ಸ್ತ್ರೀಯರಿಗೆ ಪ್ರತ್ಯೇಕವಾದ ಒಂದು ರಾಜ್ಯವನ್ನೇ ನಿರ್ಮಿಸಿದವಳು ನಾನು. ಪುರುಷರನ್ನು ಉಪಯೋಗಿಸಿಕೊಂಡು, ಅಂದರೆ ನಮ್ಮ ಕಾಮನೆಗಳನ್ನು ತೀರಿಸುವುದಕ್ಕೆ ಬೇಕಾಗಿ ಅವರನ್ನು ಉಪಯೋಗಿಸಿಕೊಂಡು ನಂತರ ಅವರನ್ನು ಕೊಲ್ಲುವುದು, ಆ ಮೂಲಕವನ್ನು ಸಂತಾನವನ್ನು ಪಡೆದುಕೊಂಡು ಈ ವೈವಸ್ವತಪುರದಲ್ಲಿ ಇದ್ದೇನೆ.